ಸ್ನೇಹಿತರೆ ನಮಸ್ಕಾರ. ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಆರೋಗ್ಯಕರವಾಗಿರುವಂತ ಒಂದು ಸೂಪ್ ರೆಸಿಪಿ ತೋರಿಸ್ಕೊಡ್ತೀನಿ. ನುಗ್ಗೆಕಾಯಿ ಸೂಪು ಬಹಳ ಆರೋಗ್ಯಕರ. ಈ ಸೂಪು ಕೆಲವು ತಿಂಗಳ ಹಿಂದೆ ನಮ್ಮ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ಸೂಪ್ ಬಗ್ಗೆ ಹೇಳಿದ್ರು ಒಂದು ಸಂದರ್ಶನದಲ್ಲಿ. ಬಹಳ ಆರೋಗ್ಯಕರವಾಗಿರುವಂತ ಸೂಪು, ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದನ್ನ. ಮತ್ತೆ ಇನ್ನೊಂದು ಇದರ ವಿಶೇಷತೆ ಏನು ಅಂದ್ರೆ, ಒಂದು ಹನಿ ಕೂಡ ಎಣ್ಣೆನ ಬಳಸಿದರೆ ಈ ಸೂಪ್ ನ ಮಾಡಬಹುದು. ಅದು ಈ ಸೂಪ್ ನ ಒಂದು ವಿಶೇಷತೆ. ಇವತ್ತು ನಾನು ನಿಮ್ಗೆ ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ ನುಗ್ಗೆಕಾಯಿ ಸೂಪ್ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿಗೆ ಈಗ ನುಗ್ಗೆಕಾಯಿ ಹಾಕೊಳ್ಳೋಣ. ನಾನು 3 ನುಗ್ಗೆಕಾಯಿನ ಚೆನ್ನಾಗಿ ತೊಳೆದು ಅದರ ಸಿಪ್ಪೆನ ತೆಗೆದು ಸಣ್ಣ ಸಣ್ಣದಾಗಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ 3 ನುಗ್ಗೆಕಾಯಿನ ಕಡಾಯಿಗೆ ಹಾಕೋತಾ ಇದ್ದೀನಿ. ಖಾರಕ್ಕೆ 2 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 1 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. 2 ಇಂಚು ಶುಂಠಿನ ನಾನು ಈ ತರ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. 2 ಚಿಕ್ಕದಾದಂತ ಪಲಾವ್ ಎಲೆ ಹಾಕೊಂಡಿದ್ದೀನಿ. 1 ತುಂಡು ಚಕ್ಕೆ ಹಾಕೊಂಡಿದ್ದೀನಿ. 4 ಲವಂಗ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈ ತರಕಾರಿ ಎಲ್ಲ ಏನ್ ಹಾಕಿದೀವಿ ಅದು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ದೇವರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಒಂದು ಸಲ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. ನುಗ್ಗೆಕಾಯಿ ಸೊಪ್ಪು ಬಹಳ ವಿಧದಲ್ಲಿ ಮಾಡ್ಬೋದು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ತುಂಬಾ ಸಿಂಪಲ್ ಮೆಥಡ್ ಇದು. ಇದಕ್ಕೆ ಕೆಲವರು ತೊಗರಿ ಬೇಳೆನ ಹಾಕ್ಬಿಟ್ಟು ಮಾಡ್ತಾರೆ. ನಾನಿಲ್ಲಿ ಬರೀ ಈರುಳ್ಳಿ ತಗೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಒಂದು 5-6 ಪೀಸು ಸಿಪ್ಪೆ ತೆಗೆದು ಅದನ್ನ ಬೇಯಿಸ್ಕೊಂಡು ಮಾಡ್ಕೋಬಹುದು. ಇಲ್ಲ ಬೇಡ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ 2 ಸ್ಕಿಪ್ ಮಾಡ್ಬೋದು. ಈ ತರ ಸುಮಾರು ವಿಧದಲ್ಲಿ ಮಾಡ್ತಾರೆ. ಇದು ಸಿಂಪ್ಲೆಸ್ಟ್ ಮೆಥಡ್ ನಾನು ನಿಮಗೆ ತೋರಿಸ್ತಿರೋದು ಇವತ್ತು. ನುಗ್ಗೆಕಾಯಿನ ಬೇಗಿಟ್ಟು 10 ನಿಮಿಷ ಆಗಿದೆ. ಈಗ ಒಲೆ ಆಫ್ ಮಾಡಿಬಿಟ್ಟು ಓಪನ್ ಮಾಡೋಣ. ಈಗ ಇದನ್ನ ಶೋಧಿಸ್ಕೊಂಡ್ಬಿಡೋಣ. ಪಲಾವ್ ಎಲೆ ಹಾಕಿದ್ವಲ್ಲ ಅದನ್ನ ಮಾತ್ರ ತೆಗೆದ್ಬಿಡೋಣ. ಮಿಕ್ಕಿದ್ದು ಚಕ್ಕೆ ಮತ್ತೆ ಲವಂಗ ಅದರಲ್ಲೇ ಬಿಡ್ಬೋದು. ಬೇಡ ಅಂದ್ರೆ ಅದನ್ನ ಕೂಡ ತೆಗೆದ್ಬಿಡ್ಬೋದು. ಈಗ ಇದು ಕಂಪ್ಲೀಟ್ ಆಗಿ ಕೂಲ್ ಆಗ್ಬೇಕು. ಕೂಲ್ ಆದ್ಮೇಲೆ ಇದನ್ನ ಮಿಕ್ಸಿಲಿ ನುಣ್ಣಗೆ ರುಬ್ಕೋಬೇಕು. ಸ್ನೇಹಿತರೆ, ನುಗ್ಗೆಕಾಯಿ ಎಲ್ಲ ಪೂರ್ತಿ ತಣ್ಣಗಾಗಿತ್ತು. ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಈಗ ಈ ಮಿಕ್ಸಿ ಜಾರ್ಗೆನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ನೀರು ಸೇರಿಸ್ಕೋಬೇಕು ಇದಕ್ಕೆ. ಬೇರೆ ಯಾವ ನೀರನ್ನು ಹಾಕೋಬಾರ್ದು. ನಾವು ಶೋಧಿಸ್ಕೊಂಡು ಇಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಬೇಯಿಸಿದ ನೀರು, ಅದೇ ನೀರನ್ನೇ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಾವು ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನ. ಸ್ನೇಹಿತರೆ, ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ಈಗ ಇದನ್ನ ಮತ್ತೆ ಶೋಧಿಸ್ಕೊಂಬಿಡೋಣ. ನಾನು ಬಾಣ್ಲಿ ತಗೊಂಡಿದ್ನಲ್ಲ ನುಗ್ಗೆಕಾಯಿ ಬೇಯಿಸ್ಕೊಳ್ಳೋಕೆ, ಅದೇ ಬಾಣ್ಲಿಗೆ ಶೋಧಿಸ್ಕೊತಾ ಇದ್ದೀನಿ. ಕ್ಲೀನಾಗಿ ಶೋಧಿಸ್ಕೊಳ್ಳೋಣ ಇದನ್ನ. ನುಗ್ಗೆಕಾಯಿ ಸಿಪ್ಪೆ ಇರುತ್ತಲ್ಲ ಅದು ಮಾತ್ರ ಉಳಿಬೇಕು. ಮಿಕ್ಕಿದ್ದೆಲ್ಲಾನು ಬಾಣ್ಲಿ ಒಳಗಡೆ ಬೀಳ್ಬೇಕು. ಸ್ನೇಹಿತರೆ, ಪೂರ್ತಿ ಶೋಧಿಸ್ಕೊಂಡಾದ್ಮೇಲೆ ನಾವು ಸ್ಟಾಕ್ ನೀರು ಏನಿತ್ತಲ್ಲ ಅದನ್ನು ಇದಕ್ಕೆ ಹಾಕೊಂಬಿಡೋಣ. ಸ್ನೇಹಿತರೆ, ಸೂಪು ರುಬ್ಕೊಂಡಿದ್ದಾಗಿದೆ. ನೋಡ್ಬೋದು ತಿಕ್ಕಾಗಿ ಚೆನ್ನಾಗಿ ಬಂದಿದೆ. ನಿಮ್ಗೆ ಇದೇ ರೀತಿ ತಿಕ್ಕಾಗಿ ಇರಬೇಕು ಅಂದ್ರೆ ಹೀಗೆ ಇಟ್ಕೊಳ್ಳಿ. ನನಗೆ ಇನ್ನೊಂದು ಸ್ವಲ್ಪ ಅದು ಲೈಟ್ ಆಗಿರ್ಬೇಕು, ಸ್ವಲ್ಪ ನೀರಾಗಿರ್ಬೇಕು. ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕೋತಾ ಇದ್ದೀನಿ. ಈಗ ಒಲೆ ಅಂಟಿಸೋಣ, ಮತ್ತೆ ಬಿಸಿ ಮಾಡೋಣ ಇದನ್ನ. ಸ್ವಲ್ಪ ಮಸಾಲೆಗಳು ಹಾಕ್ಬೇಕು. ಹಾಕ್ಬಿಟ್ರೆ ಆರೋಗ್ಯಕರವಾಗಿರುವಂತ ಅದ್ಭುತವಾಗಿರುವಂತ ನುಗ್ಗೆಕಾಯಿ ಸೂಪ್ ರೆಡಿ ಆಗ್ಬಿಡುತ್ತೆ. ಸೂಪ್ ನ ಕಾಯಕ್ಕಿಟ್ಟಿದೀವಿ. ಈಗ ಇದಕ್ಕೆ ಸ್ವಲ್ಪ ಪೌಡರ್ಗಳು ಹಾಕೊಳ್ಳೋಣ. ಮೊದಲಿಗೆ ಒಂದು 1/4 ಚಮಚ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ. ಒಂದು 1/4 ಚಮಚ ಆಗೋಷ್ಟು ಜೀರಾ ಪೌಡರ್ ಹಾಕೋತಾ ಇದ್ದೀನಿ. ಒಂದು 1/4 ಚಮಚ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಮೆಣಸಿಂದು ಘಾಟ್ ಹೋಗ್ಬೇಕು. ಹಾಗಾಗಿ ಒಂದು ರೌಂಡ್ ಇದನ್ನ ಕುದಿಸ್ಕೊಳ್ಳೋಣ. ನಾವು ಉಪ್ಪು ಅವಾಗಲೇ ಬೇಯುವಾಗ ಹಾಕೊಂಡಿದ್ವಿ. ಉಪ್ಪು ಸಾಕಾ ಏನು ಅಂತ ಒಂದ್ಸಲ ಚೆಕ್ ಮಾಡೋಣ. ಉಪ್ಪು ಬೇಕು ಅನ್ಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಬಹುದು.
ಸ್ನೇಹಿತರೆ, ಸೂಪ್ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಸೊ ಇಷ್ಟು ಕುದ್ರೇನೆ ಸಾಕು. ಈಗ ಒಲೆ ಆಫ್ ಮಾಡ್ಬಿಡೋಣ. ಒಲೆ ಆಫ್ ಮಾಡಿ ಒಂದು ಲಾಸ್ಟ್ ಐಟಮ್ ಹಾಕಬೇಕು. ಒಂದು ನಿಂಬೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿದ್ರೆ ಆರೋಗ್ಯಕರ ನುಗ್ಗೆಕಾಯಿ ಸೂಪ್ ರೆಡಿ. ಒಂದ್ಸಲ ರುಚಿ ನೋಡೋಣ ನಾವು ಮಾಡಿರೋ ಸೂಪ್ ಹೇಗ್ ಬಂದಿದೆ ಅಂತ. ನುಗ್ಗೆಕಾಯಿ ಸೂಪು ನೋಡಕ್ಕೆ ಬಹಳ ಅದ್ಭುತವಾಗಿದೆ. ಗ್ರೀನ್ ಕಲರು ತುಂಬಾ ಚೆನ್ನಾಗಿದೆ. ರುಚಿ ನೋಡೋಣ ಹೇಗ್ ಬಂದಿದೆ ಅಂತ. ಆಹಾ, ಸಂಜೆ ಹೊತ್ತಾದ್ರೆ ಲೈಟ್ ಆಗಿ ಮಳೆ ಬರ್ತಾ ಇರುತ್ತೆ. ಸೊ ಮಳೆಗೆ ಈ ತರ ಬಿಸಿ ಬಿಸಿ ಸೂಪ್ ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಆ ನುಗ್ಗೆಕಾಯಿ ಫ್ಲೇವರು, ಪುದೀನ ಫ್ಲೇವರು, ಸ್ವಲ್ಪ ಜೀರಿಗೆ ಪೌಡರ್ ಹಾಕಿದ್ವಲ್ಲ ಅದರದ್ದು, ನಿಂಬೆ ಹಣ್ಣಿಂದು ಹುಳಿ ತುಂಬ ಚೆನ್ನಾಗಿ ಬರ್ತಾ ಇದೆ ಟೇಸ್ಟು. ಓವರ್ ಆಲ್ ಅದ್ಭುತವಾಗಿದೆ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ, ನುಗ್ಗೆಕಾಯಿ ಸೂಪು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ನುಗ್ಗೆಕಾಯಿ ಸೂಪ್ ಮಾಡಿಕೊಂಡು ಕುಡೀರಿ. ಕುಡಿದ್ಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.